कौसल्या सुप्रजा रामपूर्वा संध्या प्रवर्तते उत्तिष्ठ नरसा. ಬೆಂಗಳೂರಿನಂತಹ ನಗರಕ್ಕಷ್ಟೇ ಸೀಮಿತವಾಗಿ ಮಧ್ಯಾಹ್ನವೋ ಮರುದಿನವೋ ಕರಾವಳಿಯ ಊರುಗಳಿಗೆ ಕನ್ನಡ ದಿನಪತ್ರಿಕೆ ತಲುಪುತ್ತಿದ್ದ ದಿನಗಳಲ್ಲಿ 1970ರಲ್ಲಿ ಮಣಿಪಾಲದಂತಹ ಪುಟ್ಟ ಹಳ್ಳಿಯಲ್ಲಿ ದೊಡ್ಡ ಮುದ್ರಣಾಲಯ ಸ್ಥಾಪಿಸಿ ಪತ್ರಿಕೆ ಆರಂಭಗೊಂಡು ಸೂರ್ಯೋದಯದ ವೇಳೆ ಕರಾವಳಿಯ ಜನರ ಬೆಳಗಿಗೆ ಒಡನಾಡಿಯಾಗುವ ಮೂಲಕ ಜನಮನದ ಜೀವನಾಡಿಯಾಗಿ ಬೆಳೆದು ಬಂದಿದ್ದು ಉದಯವಾಣಿ ದಿನಪತ್ರಿಕೆ. ಕನ್ನಡ ಪತ್ರಿಕೋದ್ಯಮದಲ್ಲಿ ಹಲವು ಪ್ರಥಮಗಳಿಗೆ ಸಾಕ್ಷಿಯಾಗಿರುವ ಉದಯವಾಣಿ ಮುಂದೆ ತುಷಾರ, ರೂಪತಾರ, ತರಂಗ ಮ್ಯಾಗಜಿನ್ಗಳ ಮೂಲಕ ಕೇವಲ ಕರಾವಳಿ ಮಾತ್ರವಲ್ಲದೆ ಕರ್ನಾಟಕದ ಜನತೆಯ ಪ್ರೀತಿಯನ್ನು ಗಳಿಸಿತು. ಆ ಮೂಲಕ ಜನರ ಪತ್ರಿಕೆಯಾಗಿ ಬೆಳೆಯಿತು. ಆ ಕಾರಣದಿಂದಲೇ ಜನರಿಗೆ ಸದಾ ಸ್ಪಂದಿಸುತ್ತಾ ನಮ್ಮ ನೆಲದ ಶೈಕ್ಷಣಿಕ, ಧಾರ್ಮಿಕ, ಸಾಮಾಜಿಕ, ಪ್ರವಾಸೋದ್ಯಮ, ಯಕ್ಷಗಾನ, ಜನಪದ, ಉದ್ಯಮ ಸೇರಿದಂತೆ ಎಲ್ಲ ಕ್ಷೇತ್ರಗಳ ಅವಕಾಶಗಳನ್ನು ವಿಪುಲವಾಗಿ ತೆಗೆದುಕೊಳ್ಳುವಂತೆ ಮಾಡುವಲ್ಲಿ ಕೊಡುಗೆ ನೀಡಿದೆ. ಕರುನಾಡಿನ ಸಾಂಸ್ಕೃತಿಕ, ಸಾಮಾಜಿಕ ಕನ್ನಡ ರಾಯಭಾರಿಯಾಗಿ ಗುರುತಿಸಿಕೊಂಡಿದೆ. ಅದೇ ರೀತಿ ಕರುನಾಡಿನಲ್ಲಿ ಸಹಕಾರಿ ರಾಯಭಾರಿಯಾಗಿ ಗುರುತಿಸಿಕೊಂಡು ಸಹಕಾರಿ ಕ್ಷೇತ್ರದ ಏಳಿಗೆಯ ಯಶೋಗಾಥೆಗೆ ಕಾರಣೀಭೂತರಾದವರು ಡಾಕ್ಟರ್ ಎಂ.ಎನ್. ರಾಜೇಂದ್ರ ಕುಮಾರ್. ಸಹಕಾರ ಕ್ಷೇತ್ರವನ್ನ ಜನಸ್ನೇಹಿಯಾಗಿ ಪರಿವರ್ತಿಸಿದ, ಇಡೀ ದೇಶವೇ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯ ಸಹಕಾರ ಕ್ಷೇತ್ರವನ್ನ ಬೆರಗುಗಣ್ಣಿನಿಂದ ನೋಡುವಂತೆ ಮಾಡಿರುವ, ಸತತ 45 ವರ್ಷಗಳಿಂದ ಸಹಕಾರಿ ಕ್ಷೇತ್ರವನ್ನೇ ಉಸಿರಾಗಿಸಿಕೊಂಡು ಪ್ರತಿಯೊಂದು ಕ್ಷೇತ್ರದಲ್ಲೂ ಕೊಡುಗೆ ನೀಡುತ್ತಿರುವ ಕೊಡುಗೈದಾನಿ ಡಾಕ್ಟರ್ ಎಂ.ಎನ್. ರಾಜೇಂದ್ರ ಕುಮಾರ್ ಅವರು ಕರ್ನಾಟಕ ಕಂಡ ಹೆಮ್ಮೆಯ ಸಹಕಾರಿ ರಂಗದ ಭೀಷ್ಮ ಎಂಬುದರಲ್ಲಿ ಯಾವುದೇ ಅತಿಶಯೋಕ್ತಿ ಇಲ್ಲ. ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯ ಸಹಕಾರಿ ಕ್ಷೇತ್ರದಲ್ಲಿ ಕ್ರಾಂತಿಕಾರಿ ಬದಲಾವಣೆ ತಂದು ಉತ್ತುಂಗಕ್ಕೆ ಏರಿಸಿದ ಕೀರ್ತಿ ಸಹಕಾರ ರತ್ನ ಕಾರ್ಕಳ ಮಾತಿಬೆಟ್ಟು ನೇಮಿರಾಜ ರಾಜೇಂದ್ರ ಕುಮಾರ್ ಅವರಿಗೆ ಸಲ್ಲುತ್ತದೆ. ಡಾಕ್ಟರ್ ಎಂ.ಎನ್. ರಾಜೇಂದ್ರ ಕುಮಾರ್ ಅವರು ಕಾರ್ಕಳದ ವರಂಗ ಎಂಬ ಪುಟ್ಟ ಗ್ರಾಮವಾದ ಮಾತಿಬೆಟ್ಟು ನೇಮಿರಾಜ ಹೆಗ್ಡೆ ಹಾಗೂ ಕುಸುಮಾಜಿ ದಂಪತಿಯ ಪುತ್ರನಾಗಿ 24/2/1949ರಲ್ಲಿ ಜನಿಸಿದರು. ಡಾಕ್ಟರ್ ಎಂ.ಎನ್. ಕಾರ್ಕಳ ಶಾಲೆಯಲ್ಲಿ ಪ್ರಾಥಮಿಕ ಶಿಕ್ಷಣ, ಬೋರ್ಡ್ ಹೈಸ್ಕೂಲ್ನಲ್ಲಿ ಪ್ರೌಢ ಶಿಕ್ಷಣ ಪೂರೈಸಿದರು. ವಿದ್ಯಾಭ್ಯಾಸದ ಸಂದರ್ಭದಲ್ಲಿ ಸ್ವಂತ ಉದ್ಯೋಗದತ್ತ ಮನಸ್ಸು ಮಾಡಿ ಶಿಕ್ಷಣವನ್ನ ಅರ್ಧಕ್ಕೆ ಮೊಟಕುಗೊಳಿಸಿದರು. ಹೀಗೆ ಸಾಮಾಜಿಕ ಕ್ಷೇತ್ರಗಳಲ್ಲಿ ತೊಡಗಿಕೊಂಡ ಇವರು ಸಹಕಾರಿ ಕ್ಷೇತ್ರವನ್ನ ಪ್ರವೇಶಿಸಿದ ಬಳಿಕ ಅದರ ಚಿತ್ರಣವನ್ನೇ ಬದಲಾಯಿಸಿ ಸಹಕಾರಿ ಕ್ಷೇತ್ರದಲ್ಲಿ ಬದಲಾವಣೆಯ ಹರಿಕಾರ ಎನಿಸಿಕೊಂಡವರು. ಸಹಕಾರಿ ಬ್ಯಾಂಕ್ ಒಂದನ್ನು ರಾಷ್ಟ್ರೀಯ, ಅಂತಾರಾಷ್ಟ್ರೀಯ ಬ್ಯಾಂಕ್ಗಳ ಸಾಲಿಗೆ ತಂದು ನಿಲ್ಲಿಸಿದ ಹೆಮ್ಮೆ ಇವರದು. ಬಡ ಜನರಿಗೆ ಆರ್ಥಿಕ ನೆರವು ಒದಗಿಸುವ ಮೂಲಕ ಅವರನ್ನ ಸ್ವಾವಲಂಬಿಗಳಾಗಿ ಮಾಡಿದ ಹೆಗ್ಗಳಿಕೆ ಡಾಕ್ಟರ್ ಎಂ.ಎನ್. ರಾಜೇಂದ್ರ ಕುಮಾರ್ ಅವರದು. ಕಾರ್ಕಳದ ಭೂ ಅಭಿವೃದ್ಧಿ ಬ್ಯಾಂಕ್ ನಿರ್ದೇಶಕರಾಗಿ ಆಯ್ಕೆಯಾಗುವ ಮೂಲಕ ಎಂ.ಎನ್. ರಾಜೇಂದ್ರ ಕುಮಾರ್ ಅವರು ಸಹಕಾರಿ ಕ್ಷೇತ್ರವನ್ನ ಪ್ರವೇಶಿಸಿದರು. ಛಲ ಹಾಗೂ ಆತ್ಮವಿಶ್ವಾಸದಿಂದ ಮುನ್ನುಗ್ಗಿದ ಎಂ.ಎನ್. ರಾಜೇಂದ್ರ ಕುಮಾರ್ ಅವರು ಸಹಕಾರಿ ಬ್ಯಾಂಕ್ನ ಕೀರ್ತಿಯನ್ನು ರಾಷ್ಟ್ರ ಮಟ್ಟದಲ್ಲಿ ಗುರುತಿಸುವಂತೆ ಮಾಡಿದ್ದಾರೆ. ಹೀಗೆ ಅಂದು ಮೊಳಹಳ್ಳಿ ಶಿವರಾಯರು ಹುಟ್ಟುಹಾಕಿದ ಸಹಕಾರಿ ಬ್ಯಾಂಕ್ ಕ್ಷೇತ್ರ ಇಂದು ಸದೃಢವಾಗಿ ಬೆಳೆದು ನಿಂತಿದ್ದರೆ ಅದಕ್ಕೆ ಡಾಕ್ಟರ್ ಎಂ.ಎನ್. ರಾಜೇಂದ್ರ ಕುಮಾರ್ ಅವರ ದಣಿವರಿಯದ ಪರಿಶ್ರಮವೇ ಕಾರಣ.
ಗ್ರಾಮೀಣ ಭಾಗದ ಮಹಿಳೆಯರ ಸಶಕ್ತೀಕರಣಕ್ಕಾಗಿ ನವೋದಯ ಸಂಸ್ಥೆಯನ್ನ ಹುಟ್ಟುಹಾಕುವ ಮೂಲಕ ಅವರ ಬದುಕಿಗೆ ಬೆಳಕಾಗಿದ್ದಾರೆ. ಯಾರೂ ಊಹಿಸಲು ಸಾಧ್ಯವಿಲ್ಲದ ರೀತಿಯಲ್ಲಿ ನವೋದಯವನ್ನ ಸ್ಥಾಪಿಸಿ ಮಹಿಳೆಯರ ಸಶಕ್ತೀಕರಣಕ್ಕಾಗಿ ಶ್ರಮಿಸುವ ಮೂಲಕ ನವೋದಯ ಹರಿಕಾರ ಎನಿಸಿಕೊಂಡಿದ್ದಾರೆ. ನವೋದಯದ ಮೂಲಕ ರಾಜ್ಯದ 5-6 ಜಿಲ್ಲೆಗಳ ಲಕ್ಷಾಂತರ ಮಹಿಳೆಯರಿಗೆ ಆರ್ಥಿಕ ಚೈತನ್ಯ ತಂದುಕೊಟ್ಟಿದ್ದಾರೆ. ಜೊತೆಗೆ ಮಹಿಳೆಯರಿಗೆ ಸ್ವಸಾಮರ್ಥ್ಯದಲ್ಲಿ ಎದ್ದು ನಿಲ್ಲುವ ತಾಕತ್ತು ಇವರಿಗೆ ಬಂದಿದೆ. ಮಕ್ಕಳ ವಿದ್ಯಾಭ್ಯಾಸ, ಮನೆ ಕಟ್ಟುವ ಕಾರ್ಯ, ಮದುವೆ ಇನ್ನಿತರೆ ಚಟುವಟಿಕೆ ಅಥವಾ ಲಕ್ಷಾಂತರ ರೂಗಳನ್ನು ಕಡಿಮೆ ಬಡ್ಡಿಗೆ ಸಾಲ ಪಡೆಯುವ ಅವಕಾಶಗಳನ್ನು ಕಲ್ಪಿಸಿಕೊಟ್ಟಿದ್ದು ಇದರ ಯಶಸ್ಸಿಗೆ ಹೆಗ್ಗಳಿಕೆಗೆ ಎನ್ ರಾಜೇಂದ್ರ ಕುಮಾರ್ ಅವರು ಕಾರಣೀಕರ್ತರು ಎಂದರೆ ಅತಿಶಯೋಕ್ತಿ ಇಲ್ಲ. ಡಾಕ್ಟರ್ ಎನ್ ರಾಜೇಂದ್ರ ಕುಮಾರ್ ಅವರ ಕೊಡುಗೆ ಕೇವಲ ಸಹಕಾರ ಕ್ಷೇತ್ರಕ್ಕೆ ಸೀಮಿತವಾಗಿಲ್ಲ. ಸಾಮಾಜಿಕವಾಗಿ, ಧಾರ್ಮಿಕವಾಗಿ ತಮ್ಮನ್ನು ತಾವು ತೊಡಗಿಸಿಕೊಂಡವರು ಡಾಕ್ಟರ್ ರಾಜೇಂದ್ರ ಕುಮಾರ್ ಅವರು. ಹಣವಿದ್ದವರು ಹಲವರು, ಸತ್ಕಾರ್ಯದಲ್ಲಿ ತೊಡಗುವ ಮನವಿದ್ದವರು ಕೆಲವರು ಮಾತ್ರ. ಅಂತಹ ವಿಚಾರದಲ್ಲಿ ಡಾಕ್ಟರ್ ಎನ್ ರಾಜೇಂದ್ರ ಕುಮಾರ್ ಸದಾ ಮುಂದು. ದೇವಸ್ಥಾನದ ಜೀರ್ಣೋದ್ಧಾರವಾಗಲಿ, ಯುವ ಪ್ರತಿಭೆಗಳಿಗೆ ಪ್ರೋತ್ಸಾಹ ನೀಡುವುದಾಗಲಿ, ಆರ್ಥಿಕವಾಗಿ ಹಿಂದುಳಿದವರಿಗೆ ಸಹಾಯ ಹಸ್ತ ಚಾಚುವ ಬಗೆಯಲ್ಲಾಗಲಿ, ಸಾವಿರಾರು ಬಡ ಮಕ್ಕಳ ಶಿಕ್ಷಣ ಜವಾಬ್ದಾರಿಯನ್ನ ವಹಿಸಿಕೊಳ್ಳುವ ಮೂಲಕ ಕಾಳಜಿ ಮೆರೆದವರು ಡಾಕ್ಟರ್ ಎನ್ ರಾಜೇಂದ್ರ ಕುಮಾರ್. ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯ ಜಾನಪದ ಕ್ರೀಡೆಯಾದ ಕಂಬಳ ಕ್ಷೇತ್ರದಲ್ಲಿ ಡಾಕ್ಟರ್ ಎನ್ ರಾಜೇಂದ್ರ ಕುಮಾರ್ ಅವರದು ಪರಿಚಿತ ಹೆಸರು. ಕಂಬಳ ಓಟಗಾರರನ್ನ ಗುರುತಿಸಿ ಗೌರವಿಸುವುದು, ಆಯಾ ಕಂಬಳ ಕೂಟಗಳಿಗೆ ಧನ ಸಹಾಯ, ಕಂಬಳ ಚಟುವಟಿಕೆಗಳಿಗೆ ಬೆಂಬಲ ಸೇರಿದಂತೆ ಕರಾವಳಿಯ ಹೆಮ್ಮೆಯ ಕಂಬಳವನ್ನ ಪ್ರೋತ್ಸಾಹಿಸುತ್ತಾ ಕ್ರೀಡೆಗೆ ತನ್ನದೇ ಆದ ಕೊಡುಗೆಯನ್ನ ನೀಡುತ್ತಾ ಬಂದಿದ್ದಾರೆ. ಕರಾವಳಿ ಜಿಲ್ಲೆಗಳಲ್ಲಿ ನಡೆಯುತ್ತಿರುವ ಹೆಚ್ಚಿನ ಕಾರ್ಯಕ್ರಮಗಳಲ್ಲಿ ರಾಜೇಂದ್ರ ಕುಮಾರ್ ಅವರ ಕೊಡುಗೆ ಇದ್ದೇ ಇರುತ್ತದೆ ಎನ್ನುವುದು ಅವರ ಸೇವಾ ವ್ಯಾಪ್ತಿಯ ಮಹತ್ತಿಕೆಯನ್ನ ತೋರುತ್ತದೆ. ಸಹಕಾರಿ ಕ್ಷೇತ್ರದ ಬಹಳಷ್ಟು ಪ್ರಶಸ್ತಿಗಳು ಅವರನ್ನರಿಸಿ ಬಂದಿವೆ. ನಿಜಕ್ಕಾದರೆ ಈ ಎಲ್ಲ ಪ್ರಶಸ್ತಿಗಳ ಮೌಲ್ಯ ತನ್ಮೂಲಕ ಹೆಚ್ಚಾಗಿದೆ. 2012ರಲ್ಲಿ ಸಹಕಾರ ವಿಶ್ವಬಂಧು ಶ್ರೀ ಅಂತಾರಾಷ್ಟ್ರೀಯ ಪ್ರಶಸ್ತಿ, 2013ರಲ್ಲಿ 60ನೇ ಅಖಿಲ ಭಾರತ ಸಹಕಾರ ಸಪ್ತಾಹ ಸಂದರ್ಭದಲ್ಲಿ ರಾಜ್ಯ ಮಟ್ಟದ ಸಹಕಾರ ರತ್ನ ಪ್ರಶಸ್ತಿ, ಇಂಡೋ ಶ್ರೀಲಂಕಾದ ಎಕನಾಮಿಕ್ ಕೋಆಪರೇಷನ್ ಕಾನ್ಫರೆನ್ಸ್ನಲ್ಲಿ ಅಂತಾರಾಷ್ಟ್ರೀಯ ಶ್ರೇಷ್ಠ ನಾಯಕತ್ವ ಅವಾರ್ಡ್, ಹೊಸ ದಿಲ್ಲಿಯ ಗ್ಲೋಬಲ್ ಎಜುಕೇಷನ್ ಅಂಡ್ ಎಕನಾಮಿಕ್ ಡೆವಲಪ್ಮೆಂಟ್ ಫೋರಂನಿಂದ ಬಹು ಪ್ರಭಾವಶಾಲಿ ನಾಯಕ ಪ್ರಶಸ್ತಿ, ಇಂಟರ್ನ್ಯಾಷನಲ್ ಅಚೀವರ್ಸ್ ಕಾನ್ಫರೆನ್ಸ್ನ ಅಂತಾರಾಷ್ಟ್ರೀಯ ಸಾಧಕ ಪ್ರಶಸ್ತಿ ಇವರ ಮುಡಿಗೇರಿದೆ. ಮಲೇಷಿಯಾದಲ್ಲಿ ಲಭಿಸುವ ಔಟ್ಸ್ಟ್ಯಾಂಡಿಂಗ್ ಗ್ಲೋಬಲ್ ಲೀಡರ್ಶಿಪ್ ಅವಾರ್ಡ್ 2019 ಅಂತಾರಾಷ್ಟ್ರೀಯ ಪ್ರಶಸ್ತಿ, ಮಹಾತ್ಮ ಗಾಂಧಿ ಸಮ್ಮಾನ್ ಅಂತಾರಾಷ್ಟ್ರೀಯ ಪ್ರಶಸ್ತಿ, ಮದರ್ ತೆರೇಸಾ ಸದ್ಭಾವನಾ ಪ್ರಶಸ್ತಿ, ಬೆಸ್ಟ್ ಚೇರ್ಮನ್ ನ್ಯಾಷನಲ್ ಅವಾರ್ಡ್, ಮದರ್ ತೆರೇಸಾ ಮೆಮೋರಿಯಲ್ ನ್ಯಾಷನಲ್ ಅವಾರ್ಡ್, ಉಜ್ವಲ ಉದ್ಯಮಿ ಪ್ರಶಸ್ತಿ, ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ, ಎಲ್ಲದಕ್ಕೂ ಮಿಗಿಲಾಗಿ ಕೊಲಂಬೋ ಮುಕ್ತವೀವಿ ಕೊಡಮಾಡಿದ ಗೌರವ ಡಾಕ್ಟರೇಟ್ ಪದವಿ, ಸಹಕಾರ ಸಿರಿ, ಸಹಕಾರಿ ರಂಗದ ಭೀಷ್ಮ ಸೇರಿದಂತೆ ನೂರಾರು ಪ್ರತಿಷ್ಠಿತ ಪ್ರಶಸ್ತಿಗಳು ಎನ್ ರಾಜೇಂದ್ರ ಕುಮಾರ್ ಅವರ ಮಡಿಲು ಸೇರಿದೆ. ಅಲ್ಲದೆ ಇವರು ನ್ಯಾಷನಲ್ ಪ್ರೆಸ್ ಕೌನ್ಸಿಲ್ ಆಫ್ ಇಂಡಿಯಾದ SCR ಇದರ ರಾಷ್ಟ್ರೀಯ ಅಧ್ಯಕ್ಷರಾಗಿದ್ದಾರೆ. ಕರಾವಳಿಯ ಸಹಕಾರ ರಂಗದಲ್ಲಿ ಚಾಪು ಮೂಡಿಸಿರುವ ಎನ್ ರಾಜೇಂದ್ರ ಕುಮಾರ್ ಅವರು ನವೋದಯ ಸಂಘದ ಹರಿಕಾರ. ಸಹಕಾರಿ ರಂಗಕ್ಕೆ ನೀಡಿರುವ ಕೊಡುಗೆಗಳನ್ನು ಸ್ಮರಿಸಿ ಉದಯವಾಣಿ ದಿನಪತ್ರಿಕೆ ಡಾಕ್ಟರ್ ಎನ್ ರಾಜೇಂದ್ರ ಕುಮಾರ್ ಸಹಕಾರಿ ರಾಯಭಾರಿ ಎಂಬ 100 ಪುಟಗಳ ಕಾಫಿ ಟೇಬಲ್ ಪುಸ್ತಕವನ್ನ ಬಿಡುಗಡೆಗೊಳಿಸುವುದರ ಮೂಲಕ ಅವರಿಗೆ ಗೌರವವನ್ನ ಸಲ್ಲಿಸುವ ಆಶಯದೊಂದಿಗೆ ಇನ್ನು ಮುಂದೆಯೂ ಉಳಿದ ಕ್ಷೇತ್ರಗಳಲ್ಲೂ ಇಂತಹ ಸಾಧನೆಗೈಯುವ ಮೂಲಕ ಅವರನ್ನ ಗೌರವಿಸುವ ಅವಕಾಶ ನಮಗೆ ದೊರೆಯಲಿ ಎಂಬ ಆಶಯ ನಮ್ಮದು.